ಆಧಿವ್ಯಾಜ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಗುಣಾನಾಂ ಸ್ಮರಣಾಶಕ್ತೌ ವಿಷ್ಣೋರ್ಬ್ರಹ್ಮತ್ವಮೇವತು ಸ್ಮರ್ತವ್ಯಂ ಸತತಂ ತತ್ತು ನ ಕದಾಚಿತ್ ಪರಿತ್ಯಜೇತ್. ಸರ್ವಶಬ್ದವಾಚ್ಯತ್ವದ ಅಥವಾ ಸರ್ವಶಬ್ದವಾಚ್ಯತ್ವ ಅಲ್ಲದೆ ಹೋದರೂ ಕೆಲವು ಶಬ್ದಗಳಿಂದಾದರೂ ಭಗವಂತನಿಗೆ ವಾಚ್ಯತ್ವ ಹೇಗೆ ಅನ್ನೋದನ್ನ ನಾವು ಬೇರೆ ಬೇರೆ ಗ್ರಂಥಗಳಿಂದ ನೋಡ್ತಾನೆ ಇದ್ದೇವೆ. ಅದರಲ್ಲಿ ನನ್ನ ಕೆಲವು ಆಲೋಚನೆಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ತೇನೆ. ಅದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ತಿಳಿಸಬೇಕು. ನಾಮಾತ್ಮಕವಾದ್ದು, ಲಿಂಗಾತ್ಮಕವಾದ್ದು, ನಾಮಲಿಂಗಾತ್ಮಕವಾದದ್ದು ಅಂತ ಹೀಗೆಲ್ಲ ಅನೇಕ ಥರದ ಶಬ್ದಗಳ ಸಮನ್ವಯವನ್ನು ಭಗವಂತನಲ್ಲಿ ಮಾಡಿ ತೋರಿಸಿದ್ದಾರೆ. ಇಷ್ಟು ಕ್ಲಿಷ್ಟವಾದ ಪ್ರಕ್ರಿಯೆ ಇದೆಲ್ಲ ಯಾಕೆ ಅಂತ ಕೆಲವು ಸರಿ ಜಿಜ್ಞಾಸೆ ಬರ್ತಿರ್ತದೆ. ಅದಕ್ಕೆ ಮೂಲತಃ ಒಂದು ಉತ್ತರ, ಇದು ಅಧಿಕಾರಿ ಭೇದದಿಂದ. ಎಲ್ಲ ಸಾಧಕರು ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ಬೇಕಾಗಿಲ್ಲ. ಗೀತಾ ತಾತ್ಪರ್ಯದಲ್ಲಿ ಬಂದಿರುವಂತೆ ಮುಕ್ತಿರ್ ಜ್ಞಾಪ್ವಾಪಿ ವಿಷ್ಣುಂ ಸ್ಯಾತ್. ಭಗವಂತನನ್ನ ಈವನ್ ಥ್ರೂ ಇನ್ಫಾರ್ಮಲ್ ವೇಸ್ ತಿಳಿದ್ರು ಅದರಿಂದ ಮುಕ್ತಿ ಆಗ್ತದೆ. ಆದರೆ ಅಲ್ಲಿ ಸಿಗುವ ಮುಕ್ತಿ ಮತ್ತು ಅದರಿಂದ ಭಗುವ ಆನಂದ ಬಹಳ ಸಣ್ಣದು. ಶಾಸ್ತ್ರವನ್ನು ಶ್ರವಣ ಮಾಡಿದ್ದರಿಂದ ಬರುವ ಆನಂದ ಇನ್ನೂ ದೊಡ್ಡದು. ಮತ್ತೆ ಶಾಸ್ತ್ರವನ್ನು ಗುರುಮುಖದಿಂದ ಶ್ರವಣ ಮಾಡಿ ಅದನ್ನು ನಾವು ಓದಿದ್ರೆ ಬರುವ ಆನಂದ ಇನ್ನೂ ದೊಡ್ಡದು. ನಾವು ಓದಿದ್ದಲ್ಲದೆ ಮತ್ತೊಬ್ಬರಿಗೆ ಪಾಠ ಹೇಳಿದ್ರಿಂದ ಬರುವ ಆನಂದ ಮತ್ತೂ ದೊಡ್ಡದು. ತಥೋಧಿಕಂತು ದೇವಾನಾಂ, ಕೊನೆಗೆ ಅತಿ ಹೆಚ್ಚಿನ ಆನಂದ ಈ ಮುಕ್ತರಿಗೆ. ಯಾಕೆಂದ್ರೆ ಅವರೇ ಮುಖ್ಯ ವ್ಯಾಖ್ಯಾನ ಕರ್ತೃಗಳು, ಮುಖ್ಯ ವ್ಯಾಖ್ಯಾಕೃತೋಹಿ ಸಹ ಅಂತ ಗೀತಾ ತಾತ್ಪರ್ಯ ಹೇಳಿದೆ. ಅದಲ್ಲದೆ ಈ ಭಾಗವತ ತಾತ್ಪರ್ಯದಲ್ಲಿ ಅಥೋ ದೇವಾಹ ಸಂಶಯಚ್ಛಿದ, ಅನೇಕ ಜನ ಸಾಧಕರ ತಾರತಮ್ಯವನ್ನು ಅಲ್ಲಿ ಕೂಡ ಹೇಳಿದ್ದಾರೆ. ಆ ತಾರತಮ್ಯದಲ್ಲಿ ಈ ತೃಣಜೀವರು, ಮುಂದೆ ಮನುಷ್ಯ ಜೀವರು, ಅದರಲ್ಲಿಯೂ ಸಾಧನೆ ಹೆಚ್ಚು ಮಾಡಿದ ಜೀವರು, ಅದರಲ್ಲಿಯೂ ತತ್ರಾಪಿ ವೇದವೇದಿನಃ, ವೇದವನ್ನು ತಿಳ್ಕೊಂಡವರು, ವೇದವನ್ನು ತಿಳ್ಕೊಂಡು ಆ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾದವರು ಇನ್ನೂ ಹೆಚ್ಚಿನವರು ಅಂತ ಹೀಗೆಲ್ಲ ಬಂದಿದೆ. ಅದಕ್ಕಿಂತ ಅರ್ಥಜ್ಞಾಹ ಋಷಯಸ್ತೇಭ್ಯಾಹ, ವೇದವನ್ನು ತಿಳ್ಕೊಂಡ ಜ್ಞಾನಿಗಳಿಗಿಂತಲೂ ಅರ್ಥವನ್ನು ತಿಳ್ಕೊಂಡ ಋಷಿಗಳು ಇನ್ನೂ ಹೆಚ್ಚಿನವರು, ಅರ್ಥವನ್ನು ತಿಳ್ಕೊಂಡ ಋಷಿಗಳಿಗಿಂತಲೂ ಸಂಶಯವನ್ನು ಪರಿಹಾರ ಮಾಡುವ ಸಾಧಕರು ಇನ್ನೂ ಹೆಚ್ಚಿನವರು ಅಂತ ಹೀಗೆ ಒಂದು ತಾರತಮ್ಯ ಬಂದಿದೆ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ವಿಚಾರ. ಅದರಿಂದ ಇದರ ಈ ಗೀತಾ ತಾತ್ಪರ್ಯದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವುದು ಎರಡನ್ನೂ ಸಂಗಮಿಸಿ ನೋಡಿದರೆ ಸಾಧಕರು ಅನೇಕ ಬಗೆಯವರಿದ್ದಾರೆ. ಅದರ ನಡುವೆ ವೇದ ವೇದಿಗಳು ಅಂತ ಕೆಲವರಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತೆ ವೇದ ವೇದಿಗಳು ಅಂದ್ರೆ ಶಾಸ್ತ್ರಜ್ಞರು ಅಂತ ಅರ್ಥ. ಶಾಸ್ತ್ರಜ್ಞರು ಅಲ್ಲದೇ ಇದ್ದವರು ಕೂಡ ಮುಕ್ತರಾಗಬಹುದು ಅನ್ನೋದನ್ನು ಗೀತಾ ತಾತ್ಪರ್ಯ ಮತ್ತು ಭಾಗವತ ತಾತ್ಪರ್ಯ ವರ್ಣನೆ ಮಾಡಿದೆ. ಶಾಸ್ತ್ರವನ್ನೇ ಓದಿ ಅದನ್ನು ತಿಳ್ಕೊಳ್ಬೇಕಾಗಿಲ್ಲ, ಬೇರೆ ಮೂಲಗಳ ಮೂಲಕ ಭಗವಂತನ ಬಗ್ಗೆ ತಮಗೂ ಉಚಿತವಾದ ಅರಿವನ್ನು ಪಡ್ಕೊಂಡ್ರು ಅದರಿಂದ ಮುಕ್ತಿ ಆಗೇ ಆಗ್ತದೆ ಅಂತ ಹೀಗೆಲ್ಲ ಬಂದಿದೆ. ಪಶು ಪಕ್ಷಾದಿ ಭೀರೇನ ಜೀವ ಏವ ಸ್ವಯಂ ಸ್ಥಿತಾ, ಪಶು ಪಕ್ಷಿ ಮೊದಲಾದ ರೂಪದಿಂದ ಜೀವರಿರ್ತಾರೆ. ಅವರಿಗಿಂತ ತೇಭ್ಯೋ ಮಾನುಷ ಮುಕ್ತಾ, ಮನುಷ್ಯರು ಅನ್ನೋ ಕ್ಯಾಟಗರಿ ಇನ್ನೂ ಹೆಚ್ಚಿಂದು. ವಿಪ್ರಮುಕ್ತಾ ತಥೋಧಿಕಾ, ಆ ಮನುಷ್ಯ ಮುಕ್ತರಲ್ಲೇ ಬ್ರಾಹ್ಮಣ ಮುಕ್ತರು, ಕ್ಷತ್ರಿಯ ಮುಕ್ತರು, ವೈಶ್ಯ ಮುಕ್ತರು ಮತ್ತೆ ಶೂದ್ರ ಮುಕ್ತರು ಅಂತಿದ್ದಾರೆ, ಅವ್ರು ಇನ್ನೂ ಹೆಚ್ಚಿನವರು. ವೇದವೇದಿನ ಇನ್ನೂ ಶ್ರೇಷ್ಠರು, ಬ್ರಾಹ್ಮಣ ಮುಕ್ತರಲ್ಲೇ ವೇದವೇದಿಗಳಾದವರು ಮತ್ತೊರು ಶ್ರೇಷ್ಠರು. ಅದಕ್ಕಿಂತ ಅರ್ಥಜ್ಞರಾದ ಋಷಿಗಳು ಶ್ರೇಷ್ಠರು. ಅದಕ್ಕಿಂತ ಸಂಶಯವನ್ನು ಪರಿಹಾರ ಮಾಡುವ ಶಕ್ತಿ ಇದ್ದ ದೇವತೆಗಳು ಶ್ರೇಷ್ಠರು ಅಂತ ಭಾಗವತ ತಾತ್ಪರ್ಯದ ಅಭಿಪ್ರಾಯ. ನಾನಿದು ಅನೇಕ ಸರಿ ಹೇಳಿದ್ದೇನೆ. ನಮ್ಮಂಥವ್ರನ್ನ ಶಾಸ್ತ್ರ ಅರ್ಥಜ್ಞರು ಅನ್ನೋ ಕ್ಯಾಟಗರಿಯಲ್ಲಿ ಇಟ್ಟೇ ಇಲ್ಲ. ಋಷಿಗಳನ್ನೇ ಅರ್ಥಜ್ಞರು ಅಂತ ಹೇಳಿದೆ. ಸಂಶಯ ಪರಿಹಾರ ಮಾಡುವವರನ್ನಂತೂ ದೇವತೆಗಳನ್ನಂತಲೇ ಹೇಳಿದೆ. ಅಂತೂ ಸಂಶಯ ಪರಿಹಾರ ಮಾಡುವ ಶಕ್ತಿ ಮತ್ತು ವ್ಯಾಖ್ಯಾನ ಮಾಡುವ ಶಕ್ತಿ ಏನಾದರೂ ಇದ್ರೆ ಅದು ದೇವತೆಗಳಿಗೆ ಅಂತ ಮಾಡಿದೆ. ಆದರೂ ಬುಧ ಅಭಿಧಾನಂ ಶ್ರವಣಂ ಬುಧೇತರಹ, ಪಂಡಿತನಾದವನು
ಪ್ರವಚನ ಮಾಡಬೇಕು, ಪಾಠ ಪ್ರವಚನ ಮಾಡಿದಿರ್ಬೇಕು, ಬೇರೆಯವರನ್ನು ಕೇಳ್ತಾ ಇರಬೇಕು ಅಂತ ಶಾಸ್ತ್ರದ ಆದೇಶ ಇರೋದ್ರಿಂದ ನಾವಿದನ್ನೆಲ್ಲ ಮಾಡ್ತಿದ್ದೇವೆ ಅಷ್ಟೇ. ಅದರಿಂದ ಅಧಿಕಾರಿಗಳೇ ಭಿನ್ನ ಭಿನ್ನರಿರೋದ್ರಿಂದ ಅವರವರಿಗೆ ಎಷ್ಟೆಷ್ಟು ಏನೇನು ತಿಳ್ಕೊಳ್ಳಿಕ್ಕೆ ಶಕ್ತಿ ಇದೆಯೋ ಮತ್ತು ಉತ್ಸಾಹ ಇದೆಯೋ ಅಷ್ಟನ್ನು ತಿಳ್ಕೊಳ್ಬೇಕು. ಆದರೆ ಈಗ ನಾವಿರುವ ಜನ್ಮದಲ್ಲಿ ಯಾರ ಯೋಗ್ಯತೆ ಎಷ್ಟು ಅಂತ ಗೊತ್ತಿರೋದಿಲ್ಲ. ಆದ್ರಿಂದ ಇಲ್ಲಿಯೂ ಕೂಡ ನಮ್ಮ ಉತ್ಸಾಹ ಶಕ್ತಿ ಎಷ್ಟಿದೆಯೋ ಅಷ್ಟು ತಿಳ್ಕೋಬೇಕು. ಮತ್ತೆ ಆತ್ಮವಂಚನೆ ಮಾಡ್ಕೊಳ್ಳೋದೇನೆ, ಕಾಲಹರಣೆ ಮಾಡದೇನೆ ಶಾಸ್ತ್ರದ ಮಾರ್ಗದಲ್ಲಿ ಯಾವತ್ತೂ ಕೂಡ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮಜಿತವ್ಯಂ ಅನ್ನುವ ಆದೇಶದಂತೆ ಮುಂದುವರಿತಾ ಇರಬೇಕು. ನಮಗೆ ಶಕ್ತಿ ಇಲ್ಲ ಅಂತ ನಮಗೆ ನಾವು ಆತ್ಮವಂಚನೆ ಮಾಡ್ಕೋಬಾರ್ದು, ಉತ್ಸಾಹ ಇಲ್ಲ ಅಂತೂ ಕೂಡ ಆತ್ಮವಂಚನೆ ಮಾಡ್ಕೋಬಾರ್ದು. ಈಗೇನು ನಾನು ಮಾತಾಡ್ತಿದ್ದೇನೆ ಇದರ ಆದಿ ಭಾಗದಲ್ಲಿ ಒಂದು ಶ್ಲೋಕ ಹೇಳಿದೆ. ಇದು ಯಾವತ್ತೂ ನನ್ನ ಮನಸ್ಸಿನಿಂದ ಹೋಗದೆ ಇರುವಂತಹ ಒಂದು ಶ್ಲೋಕ. ಆದಿವ್ಯಾಧಿ ನಿಮಿತ್ತೇನೆ ವಿಕ್ಷಿಪ್ತ ಮನಸೋಪಿತು ಗುಣಾನಾಂ ಸ್ಮರಣಾಶಕ್ತವು ಅಂತ. ನಿಮಗೇನಾದರೂ ದೈಹಿಕ ವ್ಯಾಧಿ ಮತ್ತು ಮಾನಸಿಕ ವ್ಯಾಧಿಗಳು ಇದ್ದು ಆ ಮೂಲಕ ನಿನಗೆ ಭಗವಂತನ ಗುಣಗಳನ್ನು ಸ್ಮರಿಸುವ ಶಕ್ತಿ ಇಲ್ಲದೆ ಹೋದ್ರೆ ಆವಾಗ ವಿಷ್ಣೋದ್ ಬ್ರಹ್ಮತ್ವಮೇವತ್ತು ಸ್ಮರ್ತವ್ಯಂ, ಪರಮಾತ್ಮನನ್ನು ಬ್ರಹ್ಮ ಅಂತಂತೂ ಯಾವತ್ತೂ ಉಪಾಸನೆ ಮಾಡ್ತಾನೆ ಇರಬೇಕು. ಅದನ್ನು ಮಾತ್ರ ಯಾವತ್ತೂ ಬಿಡಬಾರದು ಅಂತ ಒಂದು ಮಾತಿದೆ. ಇದು ಪ್ರತಿಯೊಬ್ಬರಿಗೂ ಎಲ್ಲ ಕ್ಯಾಟಗೋರಿಯ ಸಾಧಕರಿಗೂ ಕೂಡ ತುಂಬಾ ಸುಲಭವಾದಂತಹ ಒಂದು ಮಾರ್ಗ ಇದೆ. ಬ್ರಹ್ಮ ಅಂದ್ರೆ ದೊಡ್ಡವನು ಅಂತ ಅರ್ಥ. ನಾವು ಸರ್ವಶಬ್ದ ವಾಚ್ಯತ್ವವನ್ನು ಭಗವಂತನಲ್ಲಿ ಅನುಸಂಧಾನ ಮಾಡ್ಕೋತೀವೋ ಇಲ್ಲೋ ಗೊತ್ತಿಲ್ಲ, ಅಥವಾ ಕೆಲವೇ ಶಬ್ದಗಳನ್ನಾದರೂ ಮಾಡ್ಕೋತೀವೋ ಇಲ್ಲೋ ಗೊತ್ತಿಲ್ಲ. ಬ್ರಹ್ಮಶಬ್ದ ವಾಚ್ಯತ್ವವನ್ನ, ಬ್ರಹ್ಮಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ ಏನಿಲ್ಲ. ದೊಡ್ಡವನು ಅಂತಷ್ಟೇ ಅರ್ಥ. ಬೃಹತ್ ಅಂದ್ರೆ ದೊಡ್ಡವನು, ಮತ್ತೆ ಮಾ ಅಂದ್ರೆ ಸರ್ವಜ್ಞ. ಇಷ್ಟನ್ನಾದರೂ ತಿಳ್ಕೊಂಡು ಸಾಧನೆಯಲ್ಲಿ ಮುಂದುವರಿಬೇಕು. ಐತರೆಯ ಭಾಷ್ಯದಲ್ಲಿ ಒಂದು ಮಾತಿದೆ, ಸರ್ವಶಬ್ದಾನ್ ಹರವನೇತು ಕಸ್ಯ ದೇವಾನೃತೆ ಬಲಂ ವಾಯುವಂತಹ ತಾರತಮ್ಯೇನ ವಿಷ್ಣು ನಾಮಾರ್ಥವೇದಿನಃ ಅಂತ. ಸರ್ವಶಬ್ದ ವಾಚ್ಯತ್ವವನ್ನು ಭಗವಂತನಲ್ಲಿ ತಿಳ್ಕೊಳ್ಳಿಕ್ಕೆ ದೇವತೆಗಳನ್ನು ಬಿಟ್ಟು ನಮ್ಮಂಥವ್ರಿಗೆ ಏನು ಶಕ್ತಿ ಇದೆ? ದೇವ, ಋಷಿ, ಪಿತೃ, ನರ ಅಂತ 5 ಕ್ಯಾಟಗರಿ ಇದೆಯಲ್ಲ ಮುಕ್ತರಲ್ಲಿ. ದೇವತೆಗಳನ್ನು ಬಿಟ್ಟು ಬೇರೆಯವರಿಗೆ ಶಕ್ತಿ ಇರೋದಿಲ್ಲ. ವಾಯುವಂತಹ ಮನುಷ್ಯ ಮತ್ತೆ ಚಕ್ರವರ್ತಿಗಳು, ಮುಂದೆ ಋಷಿಗಳು, ಮುಂದೆ ಪಿತೃಗಳು, ಆಮೇಲೆ ಋಷಿಗಳು, ಆಮೇಲೆ ಚಕ್ರವರ್ತಿಗಳು ಅಂತ ಏನಿದ್ದಾರೆ. ಕೊನೆಗೆ ಬರುವವನು ವಾಯು ಅಂದ್ರೆ ಬ್ರಹ್ಮ. ಒಬ್ಬ ಸಾಮಾನ್ಯ ಮನುಷ್ಯನಿಂದ ಆರಂಭಿಸಿ ವಾಯುವಿನವರೆಗೆ ಪ್ರತಿಯೊಬ್ಬರು ಕೂಡ ವಿಷ್ಣು ನಾಮಾರ್ಥ ವೇದಿನಃ. ಆ ಭಗವಂತನ ವಾಚಕವಾದ ನಾಮಗಳ ಸ್ವಲ್ಪ ಸ್ವಲ್ಪ ಅರ್ಥಗಳನ್ನು ತಿಳ್ಕೋತಾರೆ. ಸಮ್ಯಕ್ ವೇತ್ತ ಮಾರುತೋತ್ರ, ಪೂರ್ಣವಾಗಿ ಎಲ್ಲ ಶಬ್ದಗಳ ಎಲ್ಲ ಅರ್ಥಗಳನ್ನು ತಿಳಿದವನು ಮಾರುತ. ತಸ್ಮಾನ್ ಮುಕ್ತೇಭ್ಯ ಸುರೇಭ್ಯ ಆನಂದಂ ನಿತ್ಯಂ ಭುಂಕ್ತೆ. ಆದ್ರಿಂದ ಎಲ್ಲ ಮುಕ್ತರಿಗಿಂತಲೂ ಅತಿ ಹೆಚ್ಚಿನ ಆನಂದ ಅದೇ ಆ ಚತುರ್ಮುಖ ಬ್ರಹ್ಮನಿಗೆ, ಉಳಿದವರಿಗೆ ಕಡಿಮೆ ಆನಂದ ಅಂತ. ಇದು ಅಲ್ಲಿ ಐತರೆಯ ಭಾಷೆಯಲ್ಲಿ ಬರುವಂತ ಒಂದು ಶಬ್ದ, ಒಂದು ವಾಕ್ಯ. ಇಲ್ಲಿ ನೋಡಿ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಅನ್ನೋದಕ್ಕೆ ಸಾಮಾನ್ಯವಾಗಿ ನಮಗೆಲ್ಲ ಬರುವ ಅರ್ಥ ಏನು? ವ್ಯಾಧಿ ಅಂದ್ರೆ ಶರೀರಕ್ಕೆ ಬರುವಂತಹ ವ್ಯಾಧಿಗಳು, ದೊಡ್ಡ ಪ್ರಮಾಣದ ಗಾಯ ಆಗುವುದು, ವಾರ್ಧಕ್ಯ ಇತ್ಯಾದಿ ಅನೇಕ ಥರದ ರೋಗಗಳು. ಇವೆಲ್ಲ ದೇಹದ ರೋಗಗಳು. ಮನಸ್ಸಿನ ರೋಗ ಅಂದ್ರೆ, ಮನಸ್ಸಿನ ರೋಗ ಅಂತ ನಾವು ತೆಗೆದು ನೋಡಿದ್ರೆ ಮಾನಸಿಕ ತಜ್ಞರಾದವರು ಸ್ಕಿಜೋಫ್ರೀನಿಯಾ ಮೊದಲಾದ ಅನೇಕ ರೋಗಗಳನ್ನ ಹೇಳ್ತಾರೆ, ನಾನಾ ಥರದ ಕಾಂಪ್ಲೆಕ್ಸ್ಗಳು ಇತ್ಯಾದಿಗಳೆಲ್ಲ. ಆದರೆ ಅದ್ರ ಜೊತೆಗೆ ಮತ್ತೊಂದನ್ನು ಸೇರಿಸ್ಕೊಳ್ಬೇಕು. ಅದನ್ನ ಅಲ್ಲಿ ಶಾಸ್ತ್ರದಲ್ಲಿ ಹೇಳಿಲ್ಲದೆ ಇರಬಹುದು, ಆದರೆ ವೈಯಕ್ತಿಕವಾಗಿ ಅದನ್ನು ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ನಾನು ಬಹಳ ದಿವಸದಿಂದ ಅದನ್ನ ಆಲೋಚನೆ ಮಾಡ್ತಾ ಬಂದಿದ್ದೇನೆ. ಅದೇನು ಮಾನಸಿಕ ವ್ಯಾಧಿ ಅಂದ್ರೆ, ಶಾಸ್ತ್ರ ನಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋದೊಂದು ಮಾನಸಿಕ ವ್ಯಾಧಿ. ಶಾಸ್ತ್ರದ ಕಡೆಗೆ ಗಮನವೇ ಹೋಗ್ತಿಲ್ಲ ಅನ್ನೋದು ಬೇಸಿಕ್ ಮಾನಸಿಕ ವ್ಯಾಧಿ. ಗಮನ ಹೋದ್ಮೇಲೂ ಕೂಡ ಅರ್ಥ ಆಗ್ತಿಲ್ಲ ಅನ್ನೋದು ಇನ್ನೂ ಹೆಚ್ಚಿನ ಮಾನಸಿಕ ವ್ಯಾಧಿ. ಹೆಚ್ಚಿನ ಅಂದ್ರೆ ಮುಂದಿನ ತರಗತಿ. ಹೀಗೆ ನಮ್ಮಂಥವ್ರು ಎಲ್ರಿಗೂ ಕೂಡ ಶಾಸ್ತ್ರ ನಮಗೆ ಪೂರ್ಣವಾಗಿ ಅರ್ಥ ಆಗ್ತಿಲ್ಲ ಅನ್ನೋದೊಂದು ಸಂಕಟ ಅಥವಾ ದುಃಖ ಇಲ್ಲದೆ ಇರಬಹುದು, ಆದರೂ ಒಂದು ಚಿಂತೆ ಇದೆ, ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ. ಅನೇಕ ಜನ ಇದನ್ನು ತೀವ್ರವಾಗಿ ಅನುಭವಿಸಿದವರಿದ್ದಾರೆ, ಕೆಲವರು ಅದನ್ನ ತೀವ್ರವಾಗಿ ಅಲ್ಲದೆ ಇದ್ರು ಸ್ವಲ್ಪ ಲಘುವಾಗಿ ಆದರೂ ಈ ಒತ್ತಡವನ್ನು ಅನುಭವಿಸಿದವರಿದ್ದಾರೆ. ಪ್ರಾಯ ಅದಕ್ಕೆ ಹೊರತು ಯಾರು ಅಲ್ಲ ಅಂತಾನೆ ನಾನು ಅನ್ಕೋತೇನೆ. ಆದ್ರಿಂದ ಆದಿ ಅಂತಂದ್ರೆ ಕೇವಲ ಮನಃಶಾಸ್ತ್ರದ ಪ್ರಕಾರ, ಮನೋವಿಶ್ಲೇಷಣಾ ಶಾಸ್ತ್ರದ ಪ್ರಕಾರ ಯಾವುದೋ ಕೆಲವು ವ್ಯಾಧಿಗಳಲ್ಲ. ಶಾಸ್ತ್ರದ ಜ್ಞಾನದ ಕುರಿತಾಗಿ ನಮಗಿರುವಂತಹ ಒಂದು ಅಸಡ್ಡೆ, ಅಥವಾ ಅದನ್ನ ಓದಲಿಕ್ಕೆ ತೊಡಗಿದ ಮೇಲೂ ಕೂಡ ನಮ್ಗಾಗುವಂತಹ ಅನೇಕ ಸಮಸ್ಯೆಗಳು, ಅರ್ಥ ಆಗದೇ ಇರುವಿಕೆ, ಆಚರಣೆಗೆ ತರದೇ ಇರುವಿಕೆ ಅನ್ನುವ ಆದಿಗಳು. ಇವಿಷ್ಟೆಲ್ಲ ಇದ್ರೂ ಕೂಡ ಅಂತ ಅರ್ಥ.
ಅದರಲ್ಲಿ ಈಗ ನಾವು ಈ ಸರ್ವಶಬ್ದ ವಾಚ್ಯತ್ವವನ್ನು ಭಗವಂತನ ಯಾಕೆ ಅನುಸಂಧಾನ ಮಾಡಬೇಕು, ಅದರಿಂದ ಏನು ಉಪಯೋಗ ಅನ್ನುವಂಥ ಒಂದು ಆಲೋಚನೆ ಏನಿದೆಯಲ್ಲ, ಅದು ಕೂಡ ಒಂದು ರೀತಿಯಾದ ಆದಿಯೇ. ಅದು ಹಾಗಿದ್ರೆ ತಪ್ಪೇನಲ್ಲ, ಆ ಥರದ ಜಿಜ್ಞಾಸೆ ಬರಲೇಬೇಕಾದದ್ದೇ ಅದು. ಕೆಲವು ಆದಿಗಳು ಕೆಲವು ವ್ಯಾಧಿಗಳು ಬರಬಾರದು ಅಂತ ಇರ್ತದೆ, ಬಂದ್ರೆ ಪರಿಹಾರ ಮಾಡ್ಕೋಬೇಕಾಗ್ತದೆ. ಆದರೆ ಕೆಲವು ಇಂಥ ಆದಿಗಳೇನಿದೆ, ಶಾಸ್ತ್ರದ ಕುರಿತಾದ ಆದಿಗಳು, ಇವು ಬಂದೇ ಪರಿಹಾರ ಕಾಣಬೇಕಾದದ್ದು. ವ್ಯರ್ಥವಾಗಿ ಅದನ್ನು ನಂಬೋದಕ್ಕಿಂತ ಅವು ಬಂದೇ ಪರಿಹಾರ ಮಾಡಬೇಕು. ಅದಕ್ಕೆ ಈ ಬ್ರಹ್ಮಸೂತ್ರ ಭಾಷೆಯಲ್ಲಿ ಮುಂದೆ ಬರುವ ಮಾತಿದೆ, ಆದಿ ವ್ಯಾಧಿ ಕಾರಣದಿಂದಾಗಿ ನಿಮಗೆ ಭಗವಂತನ ಗುಣಗಳನ್ನು ಸ್ಮರಿಸುವ ಶಕ್ತಿ ಇಲ್ಲದೆ ಹೋದ್ರೆ ಏನ್ ಮಾಡಬೇಕು ಅಂದ್ರೆ ಬ್ರಹ್ಮ ಶಬ್ದದಿಂದ ಭಗವಂತನ ಉಪಾಸನೆ ಮಾಡ್ರಿ. ನೋಡಿ, ಅಲ್ಲಿ ಗುಣಾನಾಂ ಸ್ಮರಣಾಶಕ್ತವು ಅಂತಿದೆ, ಗುಣಗಳನ್ನು ಸ್ಮರಿಸಲಿಕ್ಕಾಗದೆ ಹೋದ್ರೆ ಅಂತ. ಗುಣಗಳನ್ನು ಸ್ಮರಿಸಲಿಕ್ಕಾಗದೆ ಹೋದ್ರೆ ಅನ್ನೋದು ಯಾವಾಗ ಅಂದ್ರೆ ಸರ್ವನಾಮಾಹಮಸ್ಮೀಕಃ ಇತಿ ಜ್ಞಾನಂ ಮಮೋತ್ತಮಂ, ನಾನು ಸರ್ವಶಬ್ದ ವಾಚ್ಯನಾಗಿದ್ದೇನೆ ಅಂತ ತಿಳ್ಕೊಳ್ಳುವುದು, ಭಗವಂತ ಸರ್ವಶಬ್ದ ವಾಚ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಳುವುದು ನಾವು ಗಳಿಸಬೇಕಾದ ಎಲ್ಲ ಜ್ಞಾನಗಳಲ್ಲಿಯೂ ಅತಿ ದೊಡ್ಡ ಜ್ಞಾನ. ಅದು ಭಗವಂತನಿಗೆ ಬಹಳ ಪ್ರೀತಿಕರ ಅಂತ ಐತರೇಯ ಭಾಷ್ಯದಲ್ಲಿ ಒಂದು ಪುರಾಣ ವಾಕ್ಯವನ್ನ ಉದ್ಧರಿಸಿದ್ದಾರೆ. ಯಾಕೆಂದ್ರೆ ಯಥ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವ ಹಿ, ಸರ್ವಗುಣತ್ವ ಬರುವುದು ಯಾವಾಗ, ಸರ್ವನಾಮತ್ವ ಬಂದಾಗಲೇ. ಸರ್ವಶಬ್ದ ವಾಚ್ಯತ್ವವನ್ನು ಭಗವಂತನ ತಿಳಿದ್ರೆ ಸರ್ವಗುಣತ್ವವನ್ನು ತಿಳಿಯೋದು ಸಾಧ್ಯ. ಅದಕ್ಕಾಗಿ ಚತುರ್ಮುಖ ಬ್ರಹ್ಮನಂತವರು ಸರ್ವಶಬ್ದ ವಾಚ್ಯತ್ವವನ್ನ ಭಗವಂತನಲ್ಲಿ ತಿಳಿದು ಹೆಚ್ಚಿನ ಆನಂದವನ್ನು ಪಡ್ಕೋತಾರೆ. ಕೆಳಗಿನವರಿಗೆ ತಮಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟನ್ನ ಅನುಸಂಧಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದರಿಂದ ಗುಣಾನಾಂ ಸ್ಮರಣಾಶಕ್ತವು ಅಂದ್ರೆ ಯಾಕೆ ಸ್ಮರಣಾಶಕ್ತವು, ಸರ್ವಶಬ್ದ ವಾಚ್ಯತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ, ಆದ್ರಿಂದ ಎಲ್ಲ ಗುಣಗಳನ್ನು ಸ್ಮರಿಸುವ ಶಕ್ತಿಯೂ ಬರಲಿಲ್ಲ. ಆದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ, ಬ್ರಹ್ಮತ್ವವನ್ನಾದ್ರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮನುಷ್ಯರಿಗಂತೂ ಸತ್ಚಿತ್ ಆನಂದ ಆತ್ಮ ಅಂತ ಇಷ್ಟಾದ್ರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಚತುರ್ಗುಣಗಳನ್ನು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಾಗದೆ ಹೋದ್ರೆ ಬ್ರಹ್ಮ ಎಂಬ ಶಬ್ದದಿಂದ ವಾಚ್ಯ ಆದ್ರೂ ದೇವರು ದೊಡ್ಡವನು ಅಂತ ಇಷ್ಟು ತಿಳ್ಕೊಂಡ್ರು ವಿಷ್ಣು ಬ್ರಹ್ಮ ಅಂತ ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿರೋದು. ಅಷ್ಟಾಗದೆ ಹೋದ್ರು ದೇವರು ದೊಡ್ಡವನು ಅಂತ ಕನ್ನಡದಲ್ಲಿ ತಿಳ್ಕೊಂಡ್ರು ಅದಕ್ಕೊಂದು ಮಹತ್ವ ಇದ್ದೇ ಇದೆ. ಆಯಾ ಸಾಧಕರಿಗೆ ಎಷ್ಟೆಷ್ಟು ಪ್ರಮಾಣದ ಜ್ಞಾನ ಬರಬೇಕಾಗಿದೆಯೋ ಅಷ್ಟನ್ನು ಭಗವಂತ ಕ್ರಮವಾಗಿ ಅದನ್ನ ಕೊಟ್ಟೆ ಕೊಡ್ತಾನೆ. ಇದನ್ನ ಈ ತರ ನಾವು ಅನುಸಂಧಾನ ಮಾಡಬೇಕು. ಆದ್ರಿಂದಲೇ ನಾನು ಈ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬಂದಿರೋ ಮಾತನ್ನ ಅನೇಕ ಸರಿ ಹೇಳ್ತಿರ್ತೇನೆ. ಆ ಮಾತು ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ್ದು ಅಂತ ತಿಳ್ಕೊಂಡ್ರೆ ಆ ಮಾತಿನ ಅಗಾಧತೆ ಎಷ್ಟಿದೆ ಅಂತ ಗೊತ್ತಾಗ್ತದೆ. ತಸ್ಮಾತ್ ಗಹನಾನ್ ಸರ್ವಾನ್ ತ್ಯಕ್ವಾ ಶಾಸ್ತ್ರಾರ್ಥ ವಿಸ್ತರಾನ್ ಅನನ್ಯಚೇತಾಹ ಧ್ಯಾಯಸ್ವ ನಾರಾಯಣ ಮಜಂಬಿಹುಂ. ನಿನಗೆ ಶಾಸ್ತ್ರಗಳು ಗಹನ ಅಂತ ಕಂಡ್ರೆ ಅವನ್ನ ತ್ಯಕ್ವಾ ಬಿಟ್ಬಿಡು ಅಂದ್ರೆ ರಿಜೆಕ್ಟ್ ಮಾಡುವಂತ ಅರ್ಥ ಅಲ್ಲ, ಪೆಂಡಿಂಗ್ ಇಡುವಂತ ಅರ್ಥ. ಅನನ್ಯಚೇತ ಏಕಾಗ್ರವಾದ ಮನಸ್ಸಿನಿಂದ ನಾರಾಯಣಂ ಅಜಂ ವಿಭುಂ, ಭಗವಂತನನ್ನ ನಾರಾಯಣ ಅಂತ ಉಪಾಸನೆ ಮಾಡು ಸಾಕು. ಅಲ್ಲಿ ನಾರಾಯಣನನ್ನು ಉಪಾಸನೆ ಮಾಡುವಂತಿದೆಯಲ್ಲ, ಸಂಸ್ಕೃತದ ವೈಶಿಷ್ಟ್ಯ ಅದು. ನಾರಾಯಣನನ್ನ ನಾರಾಯಣ ಎಂಬುದಾಗಿ ಉಪಾಸನೆ ಮಾಡು, ನಾರಾಯಣಂ ಅನ್ನೋ ದ್ವಿತೀಯ ವಿಭಕ್ತಿಗೆ ನಾರಾಯಣತ್ವೇನ ಉಪಾಸನೆ ಮಾಡು ಅಂತ ಅರ್ಥ. ಅಂತೂ ಉಪಾಸನೆ ಮಾಡುವುದನ್ನು ಬಿಡಬೇಡ, ನಾರಾಯಣತ್ವೇನ ಉಪಾಸನೆ ಮಾಡು ಅಷ್ಟಾದ್ರೂ ಸಾಕು ಅಂತಲ್ಲಿ ಆ ಮಾತಿನ ಅರ್ಥ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರೇಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಇದು ಅಲ್ಲೇ ಬರೋದು. ಆಚಾರ್ಯ ಇದನ್ನೆಲ್ಲ ಸರ್ವಮೂಲದಲ್ಲಿ ಒಂದೆರಡು ಕಡೆ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಈ ಗಹನಾನ್ ಸರ್ವಾನ್ ತ್ಯಕ್ತ್ವ ಅನ್ನೋದನ್ನ ಮಾತ್ರ ಎಲ್ಲಿಯೂ ಉಲ್ಲೇಖ ಮಾಡಲಿಲ್ಲ. ಅದು ನಮ್ಮಂಥವರಿಗೆ ತುಂಬಾ ಸಮಾಧಾನದ ತಂಪು ಕೊಡುವಂತ ಮಾತದು. ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಮೇಲೆ, ವಿಮರ್ಶೆ ಮಾಡಿದ ಮೇಲೆ ಇದಮೇಕಂ ಸುನಿಷ್ಪನ್ನಂ, ಕೊನೆಗೆ ನಮ್ಗೆ ಸಾರ ಉಳಿದದ್ದೇನು ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಅಂದ್ರೆ ಧ್ಯೇಯ ನಾರಾಯಣ ಸದಾ ಧ್ಯೇಯ, ನಾರಾಯಣ ನಾರಾಯಣತ್ವೇನ ಧ್ಯೇಯ, ಗುಣಪೂರ್ಣ ದೋಷರಹಿತ ಅಂತ ಧ್ಯೇಯ. ಇಷ್ಟಾದ್ರೆ ಸಾಕು, ಅದೇ ದೊಡ್ಡವನು ಅನ್ನೋ ಮಾತಿಗೆ ಅದೇ ಅರ್ಥ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ ಸರ್ವೇ ವಿಧಿ ನಿಷೇಧಾಸ್ಯು ಏತ ಇವ ಕಿಂಕರಾಹ. ಭಗವಂತನನ್ನ ಎಲ್ಲ ಬೇಕು ಬೇಡಗಳು, ಡೂಸ್ ಅಂಡ್ ಡೋಂಟ್ಸ್ ಏನಿವೆ ಶಾಸ್ತ್ರದಲ್ಲಿ, ವಿಧಿ ಮತ್ತು ನಿಷೇಧಗಳು, ಅವುಗಳ ತಾತ್ಪರ್ಯ ಏನು? ಸ್ಮರ್ತವ್ಯ ಸತತಂ ವಿಷ್ಣು, ಯಾವತ್ತೂ ಭಗವಂತನನ್ನ ಧ್ಯಾನಿಸ್ತಾ ಇರಬೇಕು, ವಿಷ್ಣುವನ್ನ ಧ್ಯಾನಿಸ್ತಾ ಇರಬೇಕು, ವಿಷ್ಣು ಎಂಬುದಾಗಿ ಧ್ಯಾನಿಸಬೇಕು. ಯಾಕೆಂದ್ರೆ ಶ ಅನ್ನೋದು ಆತನ ನಿಯಾಮಕ ಅನ್ನೋದನ್ನ ಹೇಳ್ತದೆ, ಣ ಅನ್ನೋದು ಆತ ಬಲಸ್ವರೂಪ ಅನ್ನೋದನ್ನ ಹೇಳ್ತದೆ. ಅದು ಐತರೇಯ ಭಾಷ್ಯದಲ್ಲಿ ಬಂದಿದೆ. ವಿಷ್ಣು ಅಂತ ಒಂದು ಶಬ್ದದ ಅರ್ಥ ತಿಳ್ಕೊಂಡ್ರೆ ಸಂಹಿತಾ ಪಾಠ, ಕ್ರಮಪಾಠ, ಘನಪಾಠ ಇತ್ಯಾದಿ ಎಲ್ಲ ಶಬ್ದಗಳ ಅರ್ಥವನ್ನು ತಿಳ್ಕೊಂಡಂತೆ ಆಗ್ತದೆ. ಮತ್ತೆ ಸಕಲ ವಿಷ್ಣುನಾಮಾರ್ಥ ರೂಪತ್ವಾತ್ ವೇದಾನಾಮಪಿ ಸರ್ವಶಃ, ವಿಷ್ಣು ಎಂಬ ಶಬ್ದ ಏನನ್ನ ಅರ್ಥವನ್ನು ಹೇಳ್ತದೋ ಆ ಅರ್ಥವನ್ನು ಸಕಲ ಶಾಸ್ತ್ರಗಳು ಹೇಳ್ತವೆ ಅಂತ
ಐತರೆಯ ಭಾಷ್ಯದಲ್ಲಿ ಬಂದಿದೆ. ಆದ್ರಿಂದ ವಿಷ್ಣು ಸ್ಮರ್ತವ್ಯ ಅಂದ್ರೆ ವಿಷ್ಣು ವಿಷ್ಣುತ್ವೇನ ಸ್ಮರ್ತವ್ಯ ಅಂತಾನೆ ಮತ್ತೆ ಅದಕ್ಕೆ ಅರ್ಥ. ಆದ್ರಿಂದ ಇಲ್ಲಿ ಎಲ್ಲಾ ಕಡೆಯೂ ಕೂಡ ಉಪಾಸನೆ ಮಾಡುವುದು ಅಂದ್ರೆ ಭಗವಂತನನ್ನು ಬ್ರಹ್ಮ ಅಂತ ಉಪಾಸನೆ ಮಾಡ್ರಿ ಅಂದ್ರೆ ಬ್ರಹ್ಮ ಶಬ್ದ ವಾಚ್ಯತ್ವವನ್ನು ತಿಳ್ಕೊಂಡು ಬ್ರಹ್ಮ ಅಂತ ಉಪಾಸನೆ ಮಾಡ್ರಿ, ವಿಷ್ಣು ಅಂತ ಉಪಾಸನೆ ಮಾಡ್ರಿ, ನಾರಾಯಣ ಅಂತ ಉಪಾಸನೆ ಮಾಡ್ರಿ ಅಂದ್ರೆ ನಾರಾಯಣ ಶಬ್ದದ ಅರ್ಥವನ್ನ ಮತ್ತೆ ವಿಷ್ಣು ಶಬ್ದದ ಅರ್ಥವನ್ನು ತಿಳ್ಕೊಂಡು ನಾರಾಯಣತ್ವೇನ ಮತ್ತು ವಿಷ್ಣುತ್ವೇನ ಉಪಾಸನೆ ಮಾಡ್ರಿ. ಅದು ತುಂಬಾ ಬೇಸಿಕ್ ಆದದ್ದು, ಅದನ್ನಾದ್ರೂ ಮುಂದುವರಿಸ್ರಿ ಅಂತ ಅದರ ತಾತ್ಪರ್ಯ. ಮತ್ತೆ ಸರ್ವಶಬ್ದ ವಾಚ್ಯತ್ವದ ಅನುಸಂಧಾನ ಮಾಡುವುದಕ್ಕೆ ಇನ್ನೊಂದು ಮುಖ ಇದೆ. ಸರ್ವ ಶಬ್ದಗಳು ಅಂದ್ರೆ ಧ್ವನ್ಯಾತ್ಮಕ ಶಬ್ದಗಳು ಮತ್ತೆ ವರ್ಣಾತ್ಮಕ ಶಬ್ದಗಳು, ಎರಡರಿಂದಲೂ ಭಗವಂತ ಹೀಗೆ ವಾಚ್ಯ ಅನ್ನೋದನ್ನು ತಿಳ್ಕೊಳ್ಬೇಕು. ಆ ಮೂಲಕ ನಮಗೆ ಭಗವನ್ ಮಯತ್ವ ಸಾಧ್ಯ ಆಗ್ತದೆ. ಸುತ್ತಮುತ್ತಲು ಎಲ್ಲಿ ನೋಡಿದರೂ ಕೂಡ ಯಾವ ಧ್ವನಿ ಕೇಳಿದರೂ ಇದು ಭಗವಂತನಿಗೆ ವಾಚಕವಾದ ಧ್ವನಿ ಅನ್ನುವ ಎಚ್ಚರ ಮೂಡ್ತದೆ. ಆವಾಗ ಯಾವತ್ತೂ ಭಗವಂತನ ಧ್ಯಾನದಲ್ಲಿದ್ದವನಿಗೆ ಈ ಉಳಿದ ಸಾಂಸಾರಿಕ ಏರುಪೇರುಗಳು ಅವನನ್ನು ಬಾಧಿಸೋದಿಲ್ಲ. ಸಂಸಾರದ ಹಾವು ಏಣಿ ಆಟ ಆತನನ್ನ ದಿಕ್ಕಿಗೆಡಿಸೋದಿಲ್ಲ. ಅದಕ್ಕೆ ಧ್ವನ್ಯಾತ್ಮಕ ಶಬ್ದ ಆಗಲಿ ವರ್ಣಾತ್ಮಕ ಶಬ್ದ ಆಗಲಿ ಎಲ್ಲದಿಂದಲೂ ಭಗವಂತ ವಾಚ್ಯ ಅಂತ ಹೇಳಿರುವುದು ಅದಕ್ಕಾಗಿ. ಆ ಭಗವನ್ ಮಹತ್ವ ಹಾಗೆ ಹೆಚ್ಚಾಗ್ತಾ ಆಗ್ತಾ ಹೋದಂತೆ ಆವಾಗಲೇ ಸಾಧಕ ಮುಂದೆ ಇರೋದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಅಂತ ಭಗವದ್ಗೀತಾದಲ್ಲಿ ಹೇಳಿದ್ದು ಕೂಡ ಅದನ್ನೇ. ಅಧ್ಯಾತ್ಮ ಅನ್ನೋದು ಕೇವಲ ದಿವಸಕ್ಕೆ 5 ಸರಿ ನಮಾಜ್ ಮಾಡುವಾಗ ಅಥವಾ 3 ಸರಿ ಸಂಧ್ಯಾ ವಂದನೆ ಮಾಡಿದಾಗ ಯಾವುದೋ ಶ್ರಾವಣ ಮಾಸವೋ ಚಾತುರ್ಮಾಸ್ಯದಲ್ಲೂ ಆಚರಿಸಬೇಕಾದ ಸಂಗತಿ ಅಲ್ಲ, ಅದು ಸತತವಾಗಿ ಇರಬೇಕಾದ ಸಂಗತಿ. ಅದಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆಯನ್ನು ಶಾಸ್ತ್ರ ಮಾಡಿದೆ. ಅದರಲ್ಲೇ ತೇನ್ಸಿಂಗನ್ ಮಾತು ನಾನು ಯಾವತ್ತೂ ನೆನಪು ಮಾಡ್ಕೋತಿರ್ತೀನಿ. ಹಿಮಾಲಯ ಪರ್ವತ ಅಲ್ಲಿ ಇತ್ತು, ನಾನು ಏರಿದೆ ಅಷ್ಟೇ. ಹಿಮಾಲಯ ಪರ್ವತವನ್ನು ಯಾಕೆ ಏರಿದ್ರಿ ಅಂದ್ರೆ ಅಲ್ಲಿತ್ತು, ಏರಿದೆ ಅಷ್ಟೇ ಅಂತ ಒಂದು ಉತ್ತರ ಕೊಟ್ಟ. ಹಿಮಾಲಯ ಪರ್ವತ ಒಂದು ಜಡವಾದ ಪರ್ವತ. ಆ ಜಡವಾದ ಪರ್ವತವನ್ನು ಏರ್ಲಿಕ್ಕೆ ಅವನಿಗೆ ಅಷ್ಟೊಂದು ಸ್ಫೂರ್ತಿ. ಅದು ಏರಿದ ಮೇಲೆ ಬಾ ಅಂತ ಅವನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡು ಒಂದು ತಲೆ ನೇವರಿಸಿತ ಏನೂ ಇಲ್ಲ. ಜಡವಾದ ಪರ್ವತದ ಬಗ್ಗೆ ಅಷ್ಟೊಂದು ಅಬ್ಸೆಷನ್ ಇರೋದಾದ್ರೆ ಅದರ ಎತ್ತರ ಮತ್ತು ಆಳ ಅಗಲಗಳನ್ನ ಅಳಿಬೇಕು, ಸರ್ವೆ ಮಾಡಬೇಕು. ಸರ್ವೆ ಅಂದ್ರೆ ತಾನು ತಿಳ್ಕೋಬೇಕು ಅನ್ನೋ ಅರ್ಥದಲ್ಲಿ ಅವನಿದ್ದಾದ್ರೆ ಬ್ರಹ್ಮ ಅನ್ನೋದು ಎಷ್ಟು ದೊಡ್ಡದು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಮಹಾಚೇತನ ಅದು. ಇವನನ್ನ ಎಲ್ಲದಿಂದಲೂ ಸಮಾಧಾನ ಮಾಡ್ತದೆ. ಅವನು ಭಗವಂತ ಇದು ತೊಂದರೆಗೊಳಗಾದ ಮಕ್ಕಳನ್ನ ತನ್ನ ಮಕ್ಕಳು ಅಂತ ಭಾವಿಸಿ, ತನ್ನ ಮಿತ್ರರು ಅಂತ ಭಾವಿಸಿ ಅವನು ಸಮಾಧಾನ ಪಡಿಸ್ತಾನೆ. ಕೇವಲ 2 ಕೈಗಳಿಂದಲ್ಲ, 4 ಕೈಗಳಿಂದ. ಕೃಷ್ಣಾವತಾರದಲ್ಲೆಲ್ಲ ಕಾಣಿಸೋದು ಅದನ್ನೇ. ನೆಲಕ್ಕೆ ಉರುಳಿ ಬಿದ್ದ ರುಕ್ಮಿಣಿಯನ್ನ ಅವನು 4 ಕೈಗಳಿಂದ ಎತ್ತಿ ಸಮಾಧಾನ ಮಾಡಿದ ಅಂತ ಅಲ್ಲಿ ಕೇಳಿ ಬರ್ತದೆ. ಆ ಥರ ಭಗವಂತ 2, 4 ಅನಂತ ಬಾಹುಗಳಿಂದ ಅವನನ್ನು ಮೇಲೆತ್ತಿ ಸಮಾಧಾನ ಪಡಿಸ್ತಾನೆ. ಅದಕ್ಕಾಗಿ ಈ ಎಲ್ಲ ವಿಷಯಗಳು ಇರ್ತವೆ ಅಂತ ಸರ್ವಶಬ್ದ ವಾಚ್ಯತ್ವವನ್ನು ಹೇಳಿದ್ದಾರೆ. ಯಥಾಶಕ್ತಿ ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ತಿಳ್ಕೋಬೇಕು ಅಂತ ಶಾಸ್ತ್ರದ ತಾತ್ಪರ್ಯ. ಅಲ್ಲಿಗೆ ಸರ್ವಶಬ್ದ ವಾಚ್ಯತ್ವದ ಅನುಸಂಧಾನದ ಈ ಭಾಗ ಸಮಾಪ್ತ ಆಗಿದೆ.